ಸುಮಾರು 1.5 ಟನ್ ತೂಕವಿರುವ ರಾಮಲಲ್ಲಾ ಮೂರ್ತಿ ಕನ್ನಡಿಗ ಮೈಸೂರಿನ ಶಿಲ್ಪಿ ಅರುಣ್ ಉಪಸ್ಥಿತಿಯಲ್ಲಿ ದೇವಸ್ಥಾನ ಪ್ರವೇಶಿಸಿದೆ. ರಾಮಲಲ್ಲಾ ಮೂರ್ತಿ ಸ್ಥಳಾಂತರಿಸುವಾಗ ಅರುಣ್ ಮಾರ್ಗದರ್ಶನ ನೀಡಿದ್ದು, ದೇವಸ್ಥಾನದ ಪರಿಸರದಲ್ಲಿ ಧಾರ್ಮಿಕ ವಿಧಿವಿಧಾನ ಪ್ರಕ್ರಿಯೆ ನಡೀತಾ ಇದೆ. ಜಲಾಧಿವಾರ, ಧಾನಾಧಿವಾರ ಸೇರಿದಂತೆ 12 ವಿವಿಧ ಅಧಿವಾಸ ಪ್ರಕ್ರಿಯೆಗಳು ಆರಂಭವಾಗಿವೆ. ನೀರು, ಧಾನ್ಯ, ತುಪ್ಪ, ಗಂಧ ಸೇರಿ 12 ವಿಧದ ವಸ್ತುಗಳಲ್ಲಿ ವಿಗ್ರಹವನ್ನು ಮುಳುಗಿಸಿ ಇಡಲಾಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಇನ್ನೇನು 4 ದಿನಗಳು ಬಾಕಿ ಇರೋದು. ಅಯೋಧ್ಯೆಯಲ್ಲಿ ಮಂಗಳವಾರದಿಂದಲೇ ಪೂಜಾ ಕೈಂಕರ್ಯ ಆರಂಭವಾಗಿದೆ. ನಿನ್ನೆ ರಾಮಮಂದಿರದ ಪ್ರಾಂಗಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶವಾಗಿದ್ದು, ಇಂದು ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಇರಿಸಲಾಗುತ್ತಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದ್ದು, ಜನವರಿ 21ರವರೆಗೂ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಸರಯೂ ನದಿ ತಟದಲ್ಲಿ ಭರ್ಜರಿ ಲೇಸರ್ ಶೋಗೆ ಭರದ ಸಿದ್ಧತೆ ನಡೀತಾ ಇದೆ. ಇನ್ನು ಉತ್ತರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆ ಇಂದು ಲೇಸರ್ ಶೋ ರಿಹರ್ಸಲ್ ನಡೆಸಿದೆ. ನಿನ್ನೆ ಮತ್ತೆ ಇವತ್ತು ರಿಹರ್ಸಲ್ ನಡೀತಾ ಇದ್ದು, ರಾಮನ ಕುರಿತಾದ ಹಾಡಿಗೆ ಆಧುನಿಕ ಟಚ್ ನೀಡಲಾಗಿದೆ. ಡಿಜೆ ಎಫೆಕ್ಟ್ ಸೌಂಡ್ ಜೊತೆಗೆ ಅದ್ಭುತ ಲೇಸರ್ ಲೈಟಿಂಗ್ ರಿಹರ್ಸಲ್ ಮಾಡಲಾಗಿದೆ. ಜನವರಿ 22ರ ಸಂಜೆ ಸಾರ್ವಜನಿಕರಿಗಾಗಿ ವಿಶೇಷ ಲೇಸರ್ ಶೋ ಆಯೋಜಿಸಲಾಗಿದೆ. ಮಂದಿರ ಅಪೂರ್ಣವಾದಕ್ಕೆ ಪೇಜಾವರ ಶ್ರೀ ಪ್ರತಿಕ್ರಿಯೆ ನೀಡಿದ್ದು, ರಾಮಮಂದಿರದ ಗರ್ಭಗುಡಿ ಪರಿಪೂರ್ಣವಾಗಿದೆ ಅಂತ ಹೇಳಿದ್ದಾರೆ. ಮಂದಿರ ಅಲ್ಲೇ ನಿರ್ಮಿಸಬೇಕು ಅನ್ನೋದು ಶತಮಾನದ ಕನಸು. ತೀರ್ಪು ಬರುವ ಮುಂಚೆ ಕುಹಕದ ಮಾತುಗಳನ್ನಾಡ್ತಾ ಇದ್ರು. 2.5 ವರ್ಷದಲ್ಲಿ ಮಂದಿರ ನಿರ್ಮಾಣ ಆಗಬೇಕಿತ್ತು. ತಾಳ್ಮೆ ಕೆಡಬಾರದು ಅಂತ ಪ್ರಾಣ ಪ್ರತಿಷ್ಠೆ ಮಾಡಲಾಗುತ್ತೆ ಅಂತ ಹೇಳಿದರು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಮೂರ್ತಿ ವಿಶೇಷವಾಗಿದೆ ಅಂತ ಅಯೋಧ್ಯೆಯಲ್ಲಿ ಟಿವಿ9ಗೆ ಪೇಜಾವರ ಶ್ರೀ ಹೇಳಿದ್ದಾರೆ. 3 ಮೂರ್ತಿಗಳಲ್ಲಿ ಒಂದನ್ನು ಆಯ್ಕೆ ಮಾಡೋದು ಕಷ್ಟವಾಗಿತ್ತು. ಕೆಲವೇ ದಿನಗಳಲ್ಲಿ ಮೂರ್ತಿ ಹೇಗಿದೆ ಅಂತ ನೋಡಲಿದ್ದೀರಿ. ಅರುಣ್ ಕೆತ್ತಿರುವ ಮೂರ್ತಿಯ ಪ್ರಭಾವಳಿಯಲ್ಲಿ ದಶಾವತಾರವಿದೆ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಶಂಕರಾಚಾರ್ಯರಿಗೆ ಆಹ್ವಾನ ನೀಡದ ವಿಚಾರವಾಗಿ ಮಾತನಾಡಿದ ಪೇಜಾವರ ಶ್ರೀಗಳು, ಎಲ್ಲರನ್ನೂ ಮಂದಿರ ಉದ್ಘಾಟನೆಗೆ ಕರೆಯಲು ಸಾಧ್ಯವಿಲ್ಲ ಅಂದಿದ್ದಾರೆ. ಪ್ರಧಾನಿ ಬರೋದ್ರಿಂದ ತುಂಬಾ ಹೆಚ್ಚು ಜನರನ್ನ ಕರೆಯೋದಿಕ್ಕೆ ಸಾಧ್ಯವಾಗಿಲ್ಲ. 10 ಜನ ಗುಂಪು ಬರುವಂತೆಯೂ ಇಲ್ಲ. ಅಲ್ಲದೆ ಪ್ರಾಂಗಣದಲ್ಲಿ 1 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಇವಾಗ ಅವರು ಬರೋದು ಬೇಡ ಅಂತ ಹೇಳಿದರು. ರಾಮ ಮಂದಿರವನ್ನ ಸರ್ಕಾರ ಕಟ್ಟಿಲ್ಲ, ಹಿಂದೂಗಳು ಕಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಹಳ್ಳಿಯಿಂದ ಇಟ್ಟಿಗೆ ಕಳುಹಿಸಿದ್ದೇವೆ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ರು. ಯಾರೋ ಉದ್ಯಮಿ, ಕೈಗಾರಿಕೋದ್ಯಮಿಗಳು ರಾಮ ಮಂದಿರ ಕಟ್ಟಿಲ್ಲ. 500 ವರ್ಷಗಳ ಬಳಿಕ ನಮಗೆ ಜಯ ಸಿಕ್ಕಿದೆ. ಈಗಾಗಲೇ ರಾಮ ಮಂದಿರದ ಅಕ್ಷತೆ ಮನೆ ಮನೆಗೆ ಹೋಗಿದೆ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ರು. ನಾವು ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ಈಗಲೂ ಸಾಕಷ್ಟು ಜನ ತಕ್ಷಣ ಕೇಳಿದ್ರೆ ಅವರ ಜಾತಿ ಹೆಸರು ಹೇಳ್ತಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಅಂತ ನೆನಪು ಮಾಡಿಕೊಂಡು ಹೇಳ್ತಾರೆ, ಅದು ಸಂಸ್ಕಾರ ಇದ್ರೆ ಹಿಂದೂ ಅಂತ ಹೇಳ್ತಾರೆ. ಇನ್ನು ಕೆಲವರು ಅಪ್ಪ ಅಮ್ಮ ಗೊತ್ತಿಲ್ಲದವರು ಜಾತ್ಯತೀತ ಅಂತ ಹೇಳ್ತಾರೆ ಅಂತ ಕುಟುಕಿದ್ರು. ಸ್ವಾತಂತ್ರ್ಯ ನಂತರ ಎಲ್ಲದರಲ್ಲೂ ನಮ್ಮನ್ನ ಒಡೆದ್ರು. ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ನಮ್ಮನ್ನ ಒಡೆದ್ರು. ಮರಾಠಿ, ಕನ್ನಡ ಒಂದಾಗ್ತಾರೆ ಅಂದ್ರೆ ಕತ್ತಿ ತಗೊಂಡೇ ಬರ್ತಾರೆ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ರು. ಇದನ್ನ ಹೊರತಾಗಿ ಒಟ್ಟಾಗಿ ಒಂದಾಗಿ ಹಿಂದೂ ಹೆಸರಲ್ಲಿ ಎದ್ದು ನಿಂತ್ವಿ. ರಣಭೈರವ ರೀತಿಯಲ್ಲಿ ನಾವು ಈಗ ಹೇಳ್ತಾ ಇದ್ದೀವಿ. 500 ವರ್ಷದ ಪಾಪವನ್ನ ಇಂದು ತೊಳೆದುಕೊಂಡು ರಾಮ ಮಂದಿರ ಕಟ್ತಾ ಇದ್ದೀವಿ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ರಾಮ ಮಂದಿರದಲ್ಲೂ ಮೂರ್ತಿ ಸ್ಥಾಪನೆಯಾಗುತ್ತಿದೆ. ವಿಶೇಷ ಅಂದ್ರೆ ಶಿಲ್ಪಿ ಅರುಣ್ ಅವರೇ ಈ ಮೂರ್ತಿಗಳನ್ನು ಕೆತ್ತಿದ್ದಾರೆ. ರಾಮನ ಜೊತೆ ಸೀತೆ, ಲಕ್ಷ್ಮಣ ಹಾಗೂ ಹನುಮನ ವಿಗ್ರಹವನ್ನ ಕೆತ್ತಲಾಗಿದೆ. ಹೀಗಾಗಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಂದೇ ಮಂಡ್ಯದಲ್ಲಿಯೂ ರಾಮನ ಪ್ರತಿಷ್ಠಾಪನೆಯಾಗುತ್ತಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನಾ ದಿನಕ್ಕಾಗಿ ಲೋಡ್ ಗಟ್ಟಲೆ ಪಟಾಕಿ ಕೊಂಡೊಯ್ತಾ ಇದ್ದ ಟ್ರಕ್ ಧಗಧಗಿಸಿ ಹೊತ್ತಿಬಿಟ್ಟಿದೆ. ತಮಿಳುನಾಡಿನಿಂದ ಹೊರಟಿದ್ದ ಪಟಾಕಿಗಳಿದ್ದ ಟ್ರಕ್ ಉತ್ತರ ಪ್ರದೇಶ ಬಳಿ ಆಕಸ್ಮಿಕ ಬೆಂಕಿಯಿಂದ ಹೊತ್ತಿಬಿಟ್ಟಿದೆ. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಪಟಾಕಿಗಳು ಮುಗಿಲೆತ್ತರಕ್ಕೆ ಚಿಮ್ಮಿ ಸ್ಫೋಟಿಸಿದ್ದು, ಲಾರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆಗೆ ಬಿಜೆಪಿ ಕಾರ್ಯಕರ್ತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕಾರ್ಯಕರ್ತರ ಕೈಗೆ ನೀವು ಸಿಕ್ಕಿಲ್ಲ, ನಿಮ್ಮ ಪಿಎಗಳು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ, ಹೇಗೆ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಕುಂಠಿತಗೊಂಡಿವೆ ಅಂತ ಆರೋಪಿಸಿದ್ರು. ಅಲ್ಲದೆ ಭಾಷಣ ಮಾಡೋ ವೇಳೆ ಹಿಂದಿ ಮಾತನಾಡ್ತಾ ಇದ್ದ ಕಾರಣ ಕನ್ನಡದಲ್ಲಿ ಮಾತಾಡಿ ಅಂತ ಕಾರ್ಯಕರ್ತರು ಆಗ್ರಹಿಸಿದ್ರು. ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಹೆಗಡೆ, ಸ್ಪರ್ಧಿಸ್ತೀನಿ ಅಂತ ಬಂದಿಲ್ಲ, ಬಿಜೆಪಿ ಗೆಲ್ಲಿಸಿ ಅಂತ ಹೇಳಲು ಬಂದಿದ್ದೀನಿ ಅಂತ ಹೇಳಿದ್ರು. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಚುನಾವಣೆಯಲ್ಲಿ ಗೆಲ್ಲಿಸಬೇಕಿದೆ. ಖಾನಾಪುರದಲ್ಲಿ ಸಂಸದರ ಕಚೇರಿ ತೆರೆಯಲು ಯೋಚನೆ ಮಾಡಿದ್ದೇವೆ, ಆದರೆ ಅಧಿಕಾರಿಗಳ ಸಭೆ ಕರೆಯೋದಕ್ಕೆ ಕೂಡ ನಮಗೆ ಅಧಿಕಾರ ಇಲ್ಲ ಅಂತ ಬೇಸರ ಹೊರಹಾಕಿದ್ರು. ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವರೊಂದಿಗೆ ಅನೌಪಚಾರಿಕ ಚರ್ಚೆ ನಡೆಸಿದ ಖರ್ಗೆ, ಕರ್ನಾಟಕದಿಂದ ಕನಿಷ್ಠ 18ರಿಂದ 20 ಸ್ಥಾನ ಗೆದ್ದು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಅಷ್ಟೂ ಸ್ಥಾನ ಗೆಲ್ಲದೆ ಹೋದ್ರೆ ಎಐಸಿಸಿ ಅಧ್ಯಕ್ಷರಾಗಿ ಹೇಗೆ ಮುಂದುವರಿಯೋದು? ತವರು ರಾಜ್ಯದಿಂದಲೇ ಹೆಚ್ಚಿನ ಸ್ಥಾನ ಗೆಲ್ಲದೆ ಹೋದ್ರೆ ನಾನು ಕೂಡ ರಾಷ್ಟ್ರ ರಾಜಕಾರಣ ಬಿಡಬೇಕಾಗತ್ತೆ ಅಂತ ಹೇಳಿದ್ದಾರಂತೆ.
ಹಾಗೇನಾದ್ರೂ ಅಷ್ಟು ಸ್ಥಾನಗಳನ್ನು ಗೆಲ್ಲದೆ ಹೋದ್ರೆ ರಾಷ್ಟ್ರ ರಾಜಕಾರಣ ತೊರೆದು ರಾಜ್ಯ ರಾಜಕೀಯಕ್ಕೆ ಬರಬೇಕಾಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿಎಂ ಸ್ಥಾನದ ಮೇಲೆ ನನ್ನ ಕ್ಯಾಪ್ ಕೂಡ ಬೀಳುತ್ತೆ ಅಂತಲೂ ಕೂಡ ಖರ್ಗೆ ಹೇಳಿದ್ದಾರೆ. ಆದ್ರೆ ಇದು ಹಾಸ್ಯ ಚಟಾಕಿ ಅಂತ ಭಾವಿಸಿ ಸಚಿವರು ನಕ್ಕಿರುವ ಪ್ರಸಂಗವೂ ನಡೆದಿದೆ. ಆಗ ನಾನು ಹಾಸ್ಯಕ್ಕೆ ಹೇಳ್ತಾ ಇಲ್ಲ, ಇದು ವಾಸ್ತವ ಆಗಬಹುದು ಅಂತ ಎಚ್ಚರಿಸ್ತಾ ಇದ್ದೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದ ವರದಿ ಶೀಘ್ರವೇ ಸಿಎಂ ಸಿದ್ದರಾಮಯ್ಯ ಕೈ ಸೇರಲಿದೆ ಅಂತ ಹೇಳಲಾಗ್ತಿದೆ. ಅಕ್ರಮದ ಬಗ್ಗೆ ಮರುತನಿಖೆ ನಡೆಸುವ ನಿಟ್ಟಿನಲ್ಲಿ ಮರುತನಿಖೆಗಾಗಿ ಕಾಂಗ್ರೆಸ್ ಸರ್ಕಾರ ಸಮಿತಿ ರಚಿಸಿತ್ತು. ಈಗಾಗಲೇ ಸಮಿತಿ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದ ಪಿಎಸ್ಐ ನೇಮಕಾತಿ ಅಕ್ರಮದ ವರದಿ ಸಿದ್ಧಪಡಿಸಿದ್ದು ಇದೇ ವಾರದಲ್ಲಿ ಸಿಎಂಗೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಪ್ರಭಾವಿ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಎಂಬ ಆರೋಪದಡಿ ತನಿಖೆ ನಡೆಸಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಿ ಮನೆಗೆ ಆಗ್ರಹಿಸಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಜಯಮಹಲ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಬಂಗಲೆ ಆಯ್ದುಕೊಳ್ಳುವಂತೆ ಸರ್ಕಾರ ತಿಳಿಸಿದೆ. ಆದರೆ ನಿರ್ದಿಷ್ಟ 3 ಬಂಗಲೆಗಳ ಪೈಕಿ 1 ಬಂಗಲೆ ನೀಡುವಂತೆ ಅಶೋಕ್ ಪಟ್ಟು ಹಿಡಿದಿದ್ದಾರಂತೆ. ಡಿಸಿಎಂ ಡಿಕೆ ಮತ್ತು ಸಚಿವರಾದ ಎಂಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆಗೆ ಹಂಚಿಕೆಯಾಗಿರುವ ಮನೆಗಳಲ್ಲಿ ಒಂದನ್ನು ನೀಡುವಂತೆ ಅಶೋಕ್ ಬೇಡಿಕೆ ಇಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಇಂದು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಸಂವಿಧಾನದ ಅನುಚ್ಛೇದ 341ಕ್ಕೆ ತಿದ್ದುಪಡಿ ತರುವ ಬಗ್ಗೆ ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಜೊತೆಗೆ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಉಡುಪಿಯ ಪುತ್ತಿಗೆ ಮಠದಲ್ಲಿ ಜೋಡುಕಟ್ಟೆಯಿಂದ ಸುಗುಣೇಂದ್ರ ತೀರ್ಥರ ಪರ್ಯಾಯ ಮೆರವಣಿಗೆ ಆರಂಭವಾಗಿದೆ. ಆದರೆ ಪರ್ಯಾಯ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಪ್ತ ಮಠಾಧೀಶರು ಗೈರಾಗಿದ್ದಾರೆ. ಪುತ್ತಿಗೆ ಶ್ರೀಗಳೊಂದಿಗೆ ಮಠಾಧೀಶರು ಅಂತರ ಕಾಯ್ದುಕೊಂಡಿದ್ದಾರೆ. ಮಠಾಧೀಶರ ಮೆರವಣಿಗೆಯಲ್ಲಿ ಕೇವಲ ಪುತ್ತಿಗೆ ಶ್ರೀಗಳು ಮಾತ್ರ ಭಾಗಿಯಾಗಿದ್ದು ಶಿಷ್ಯರಾದ ಸುಶೀಂದ್ರ ತೀರ್ಥರು ಸಾಥ್ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಪಂದ್ಯದಲ್ಲಿ 5 ಶತಕಗಳನ್ನು ಸಿಡಿಸಿದ ಪ್ರಥಮ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ರೋಹಿತ್ ಶರ್ಮಾ 69 ಬಾಲ್ಗಳಲ್ಲಿ 121 ರನ್ ಸಿಡಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರತ ವರ್ಸಸ್ ಅಫ್ಘಾನಿಸ್ತಾನ ನಡುವೆ 3ನೇ ಟಿ20 ಕ್ರಿಕೆಟ್ ಪಂದ್ಯವನ್ನು ಸಿಎಂ ಸಿದ್ದರಾಮಯ್ಯ ವೀಕ್ಷಿಸಿದ್ದಾರೆ. ಕೂಚ್ ಬೆಹಾರ್ ಟ್ರೋಫಿ ಪಂದ್ಯದಲ್ಲಿ 404 ರನ್ ಗಳಿಸಿದ ಕರ್ನಾಟಕದ ಆಟಗಾರ ಪ್ರಖರ್ ಚತುರ್ವೇದಿಗೆ ಸಿದ್ದರಾಮಯ್ಯ ಪ್ರಶಸ್ತಿ ಕೊಟ್ಟು ಅಭಿನಂದಿಸಿದ್ದಾರೆ. ಸ್ಟಾರ್ ಕ್ರಿಕೆಟರ್ ಕನ್ನಡಿಗ ಕೆಎಲ್ ರಾಹುಲ್ ಪುಣ್ಯಕ್ಷೇತ್ರಗಳ ರೌಂಡ್ಸ್ ಹಾಕಿದ್ದಾರೆ. ಉಡುಪಿಯ ಮೂಕಾಂಬಿಕೆ ದೇವಸ್ಥಾನ, ಸೌತಡ್ಕ ಶ್ರೀ ಮಹಾಗಣಪತಿ ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿಯಾಗಿದ್ದಾರೆ. ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ನಲ್ಲಿ ವಿಶ್ವ ಚಾಂಪಿಯನ್ ಡಿಂಗ್ ಲಿರೆನ್ನರನ್ನು ಮಣಿಸುವ ಮೂಲಕ ಭಾರತದ ಯುವ ಚೆಸ್ ಆಟಗಾರ ಆರ್ ಪ್ರಜ್ಞಾನಂದ ಮೊದಲ ಬಾರಿಗೆ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ.